ಅತಿದೊಡ್ಡ ಸೈಬರ್ ವಂಚನೆ ಜಾಲವನ್ನ ಭೇದಿಸಿದೆ ಖಾಕಿ. ಮಂಗಳೂರು ಪೊಲೀಸರಿಂದ ಮಹಾ ವಂಚಕರ ಭೇಟಿಯಾಗಿದೆ. ನೇಪಾಳದಲ್ಲಿ ಕುಳಿತು ಹಣ ದೋಚ್ತಾ ಇದ್ರು ಖದೀಮರು. ನೂರಾರು ಕೋಟಿ ವಂಚಿಸ್ತಾ ಇದ್ದಂತಹ ಖತರ್ನಾಕ್ಗಳು ಈಗ ಖಾಕಿ ಬಲೆಗೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಇವರು. 11 ಮಂದಿ ಆರೋಪಿಗಳನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಭಾರತೀಯ ಮತ್ತು ಚೀನಾ ಮೂಲದ ವಂಚಕರಿಗೆ ಈಗ ಖಾಕಿ ಕೋಳ ಹಾಕಿದೆ. ವಂಚಕರ ಜಾಲ ಕಂಟ್ರೋಲ್ ಮಾಡ್ತಾ ಇದ್ದಂತಹ ಚೀನಾ ಹ್ಯಾಂಡ್ಲರ್ಸ್ ನೋಡಿ ಯಾವ ರೀತಿ ಇವರು ಸೈಬರ್ ವಂಚನೆಯನ್ನ ನಡೆಸ್ತಾ ಇದ್ರು ಅಂತ. ಈಗಾಗಲೇ ಹಲವರು ಇದರಿಂದ ಹಣ ಕಳ್ಕೊಂಡಿದ್ದಾರೆ, ವಂಚನೆಗೊಳಗಾಗಿದ್ದಾರೆ. ದಿನಕ್ಕೆ 1 ಕೋಟಿಯನ್ನ ವಂಚಿಸ್ತಾ ಇತ್ತು ಈ ಸೈಬರ್ ಖದೀಮರ ಗ್ಯಾಂಗ್. ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ರೂಪಾಯಿ ವರ್ಗಾವಣೆಗೊಂಡಿದೆ. 624 ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದೆ ಈ ವಂಚಕರ ಗ್ಯಾಂಗ್. ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ವೇಳೆ ಶಾಕಿಂಗ್ ಮಾಹಿತಿಗಳು ಹೊರಬಿದ್ದಿದೆ. 624 ಬ್ಯಾಂಕ್ ಅಕೌಂಟ್ಗಳ ವಿವರವನ್ನ ಸದ್ಯ ಪೊಲೀಸರು ಪಡೆದುಕೊಂಡಿದ್ದಾರೆ. ಬ್ಯಾಂಕ್ ಖಾತೆಗಳ ಮೇಲೆ 4,580ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ದಾಖಲಾಗಿರುವಂತಹ 4,580ಕ್ಕೂ ಹೆಚ್ಚು ಕೇಸ್ಗಳು. ಆರೋಪಿಗಳ ಮೊಬೈಲ್ ಫೋನ್ ಹಾಗೆ ಲ್ಯಾಪ್ಟಾಪ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಚೀನಾ ಹ್ಯಾಂಡ್ಲರ್ಸ್ ಇವರನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಈಗ ಗೊತ್ತಾಗಿದೆ. ಓರ್ವನ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ಜಮಾ ಆಗಿದೆ. ಆತನ ಖಾತೆಯಿಂದಲೇ ಕೋಟಿ ಕೋಟಿ ಹಣ ವರ್ಗಾವಣೆಗೊಂಡಿದೆ. ಹುಬ್ಬಳ್ಳಿಯ ಇರ್ಫಾನ್ ಬ್ಯಾಂಕ್ ಖಾತೆ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಗೋಪನಕೊಪ್ಪ ನಿವಾಸಿ ಇರ್ಫಾನ್ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಖಾತೆ ಇದು. ಕುಕಿಂಗ್ ವಿತ್ ಕೇಟರಿಂಗ್ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡಲಾಗಿತ್ತು. ಕೇಶವಾಪುರದ ಬ್ಯಾಂಕ್ ಆಫ್ ಬರೋಡಾದ ಶಾಖೆಯಲ್ಲಿ ಖಾತೆಯನ್ನ ಹೊಂದಿದ್ರು ಈ ಇರ್ಫಾನ್ ಬ್ಯಾಂಕ್ ಖಾತೆ ಬಗ್ಗೆ 1930ಕ್ಕೆ ಅಂದ್ರೆ 1930ಗೆ ಹಲವರು ದೂರನ್ನ ದಾಖಲಿಸಿದ್ರು. ಇರ್ಫಾನ್ ಸೈಬರ್ ವಂಚಕರಿಗೆ ಅಕೌಂಟ್ ನಂಬರ್ ನೀಡಿದ್ನ. ಸೈಬರ್ ವಂಚಕರು ಇರ್ಫಾನ್ ಖಾತೆಯನ್ನ ದುರುಪಯೋಗಪಡಿಸಿಕೊಂಡ್ರ. ಹಣ ವರ್ಗಾವಣೆ ಬಗ್ಗೆ ಹುಬ್ಬಳ್ಳಿ ಸೆಂಟ್ ಪೊಲೀಸರು ಸದ್ಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಸೈಬರ್ ಕಮಾಂಡ್ ಯೂನಿಟ್ CID ಬೆಂಗಳೂರಿಂದ ಕೆಲವೊಂದು ಮೂಲ ಅಕೌಂಟ್ ಅಂದರೆ ಸೈಬರ್ ಅಪರಾಧಗಳಲ್ಲಿ ಭಾಗಿಯಾದಂಥ ಅಕೌಂಟ್ ನಂಬರ್ಗಳ ಮಾಹಿತಿಯನ್ನು ನಮಗೆ ಶೇರ್ ಮಾಡುತ್ತೆ. ಅದರಲ್ಲಿ ನಮ್ಮ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೈಬರ್ ಸ್ಟೇಷನ್ಗೆ ಒಂದು ಮೂಲ ಅಕೌಂಟ್ ಮಾಹಿತಿಯನ್ನು ಕೊಟ್ಟಾಗ ಆ ಅಕೌಂಟು ಗೋಪನ್ಕಪ್ದಲ್ಲಿ ವಾಸಿಸ್ತಕ್ಕಂಥ ಇರ್ಫಾನ್ ಅನ್ನೋ ವ್ಯಕ್ತಿ ಮೇಲೆ ಕ್ರಿಯೇಟ್ ಆದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಮೇರೆಗೆ ನಾವು ಸೈಬರ್ ಸ್ಟೇಷನಲ್ಲಿ ಒಂದು ಸೋಮೋಟೋ ಕೇಸ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಕರೆದು ವಿಚಾರಣೆ ಮಾಡಿದಾಗ ನಮಗೆ ಪ್ರಾಥಮಿಕವಾಗಿ ನಿಖರ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿ ಲೋಕದ ಸಾಟಿ ಇಲ್ಲದ ಸರದಾರ ಎನಿಸಿಕೊಂಡಿರುವ ಚಾನೆಲ್ TV9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ TV9 ಕನ್ನಡ. ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನು ತಾವೇ ತಟ್ತಾ ಇವೆ. ಆದರೆ ಇದ್ಯಾವುದೂ ನಿಜವಲ್ಲ ಎಂಬುದು ಬಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರಲು ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ TV9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ TV9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು TV9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ. ಸತತ 19 ವರ್ಷಗಳಿಂದ TV9 ಕನ್ನಡವನ್ನ ನಂಬರ್ 1 ಸ್ಥಾನದಲ್ಲಿ ಇಟ್ಟಿರುವ ಕರ್ನಾಟಕದ ಜನತೆಗೆ TV9 ವತಿಯಿಂದ ಧನ್ಯವಾದಗಳು. ಇನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಕೂಡ TV9 ನಂಬರ್ 1 ಸ್ಥಾನದಲ್ಲಿದೆ. ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಹಿಂದಕ್ಕೆ TV9 ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ.